ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ನಾನು ದರ್ಶನ್. ಇಂದು ನಾವು ಮಾತನಾಡೋ ಕತೆ ಸಾಮಾನ್ಯವಾಗಿ ನಮಗೆ ನಗು ತರಿಸುವ, ಮಾತೇ ಇಲ್ಲದೆ ನಗಿಸಬಲ್ಲ ಒಂದು ಪಾತ್ರದ ಹಿಂದೆ ಇರುವ ಅದ್ಭುತ ಜೀವನದ ಕತೆ. ಹೌದು ಸ್ನೇಹಿತರೆ, ಇಂದು ನಮ್ಮ ಕತೆ ಮಿಸ್ಟರ್ ಬಿನ್ ಬಗ್ಗೆ. ನಾವು ಟಿವಿಯಲ್ಲಿ ನೋಡಿದ ಆ ಮಿಸ್ಟರ್ ಬಿನ್ ಕೇವಲ ಒಬ್ಬ ಕಾಮಿಡಿ ಪಾತ್ರ ಅಲ್ಲ, ಅದರ ಹಿಂದೆ ಇರುವ ವ್ಯಕ್ತಿಯ ಜೀವನವೇ ಒಂದು ದೊಡ್ಡ ಪ್ರೇರಣಾದಾಯಕ ಕತೆ. ಸ್ನೇಹಿತರೆ, ಮೊದಲು ನಾವು ಮಿಸ್ಟರ್ ಬಿನ್ ಹುಟ್ಟಿನ ಹಿನ್ನೆಲೆಗೆ ಹೋಗೋಣ. ಮಿಸ್ಟರ್ ಬಿನ್ ಅನ್ನೋ ಪಾತ್ರವನ್ನು ರೂಪಿಸಿದವರು ರೋವನ್ ಅಟ್ಕಿನ್ಸನ್. ಅವರು ಇಂಗ್ಲೆಂಡ್ನ ಒಂದು ಸಣ್ಣ ಹಳ್ಳಿ ಪ್ರದೇಶದಲ್ಲಿ ಜನಿಸಿದವರು. ಅವರ ಬಾಲ್ಯ ಜೀವನ ಸುಲಭವಾಗಿರಲಿಲ್ಲ. ತಂದೆ ಒಬ್ಬ ರೈತ, ತಾಯಿ ಮನೆ ಜವಾಬ್ದಾರಿ ನೋಡಿಕೊಳ್ಳುತ್ತಿದ್ದವರು. ಚಿಕ್ಕ ವಯಸ್ಸಿನಿಂದಲೇ ರೋವನ್ ಸ್ವಲ್ಪ ಮೌನ ಸ್ವಭಾವದ ಹುಡುಗ. ಹೆಚ್ಚು ಮಾತನಾಡುತ್ತಿರಲಿಲ್ಲ. ಜನರ ಮಧ್ಯೆ ಹೋದಾಗ ಸಂಕೋಚ. ಮತ್ತು ಒಂದು ಪ್ರಮುಖ ವಿಷಯ ಏನಂದರೆ, ಅವರಿಗೆ ಮಾತಿನಲ್ಲಿ ಸ್ಪಷ್ಟ ಅಡ್ಡಿ ಇತ್ತು. ಅಂದರೆ ಸ್ಪಷ್ಟವಾಗಿ ಮಾತನಾಡೋದು ಅವರಿಗೆ ಕಷ್ಟವಾಗಿತ್ತು. ಇಲ್ಲಿ ಸ್ನೇಹಿತರೆ, ಒಂದು ಪ್ರಮುಖ ತಿರುವು ಬರುತ್ತದೆ. ಸಾಮಾನ್ಯವಾಗಿ ಇಂಥ ಸಮಸ್ಯೆ ಇದ್ದ ಮಕ್ಕಳನ್ನು ಜನ ಹಾಸ್ಯ ಮಾಡ್ತಾರೆ. ರೋವನ್ ಜೀವನದಲ್ಲೂ ಅದೇ ಆಗಿತ್ತು. ಶಾಲೆಯಲ್ಲಿ ಸಹಪಾಠಿಗಳು ನಗುತ್ತಿದ್ದರು, ಟೀಚರ್ಗಳು ಕೂಡ ಅಷ್ಟು ಗಮನ ಕೊಡುತ್ತಿರಲಿಲ್ಲ. ಆದರೆ ಈ ಎಲ್ಲದರ ನಡುವೆ ರೋವನ್ ಒಂದು ವಿಷಯವನ್ನು ಗಮನಿಸಿದ. ಮಾತೇ ಬರದೇ ಇದ್ದರೂ ಮುಖಭಾವನೆ, ಕಣ್ಣು, ಶರೀರ ಚಲನೆಯಿಂದ ಜನರನ್ನು ನಗಿಸಬಹುದು ಅಂತ ಅವನಿಗೆ ಅರ್ಥ ಆಯಿತು. ಅಲ್ಲಿಂದಲೇ ಸ್ನೇಹಿತರೆ, ಅವನ ಮನಸ್ಸಿನಲ್ಲಿ ಒಂದು ಬದಲಾವಣೆ ಶುರುವಾಯಿತು. ನಾನು ಮಾತನಾಡೋದ್ರಲ್ಲಿ ಹಿಂದೆ ಉಳಿದಿರಬಹುದು, ಆದರೆ ನನ್ನ ದೇಹ ಭಾಷೆ ನನ್ನ ಶಕ್ತಿ ಅನ್ನೋ ಆಲೋಚನೆ ಗಟ್ಟಿಯಾಗುತ್ತಾ ನೆಲೆಯೂರಿತ್ತು. ಕಾಲೇಜಿಗೆ ಹೋದ ಮೇಲೆ ಅವರು ನಾಟಕ ಮತ್ತು ಅಭಿನಯದಲ್ಲಿ ಆಸಕ್ತಿ ತೋರಿಸಿದರು. ವೇದಿಕೆಯ ಮೇಲೆ ನಿಂತಾಗ ಮಾತನಾಡದೆ ಜನರು ನಗುತ್ತಿದ್ದರು. ಇದು ಅವರಿಗೆ ಹೊಸ ವಿಶ್ವಾಸ ಕೊಟ್ಟಿತ್ತು. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಪ್ರಮುಖ ಅಂತ ಬರುತ್ತದೆ. ರೋವನ್ ಅಟ್ಕಿನ್ಸನ್ ದೊಡ್ಡ ನಟನಾಗಬೇಕೆಂದು ಮೊದಲಿನಿಂದ ಕನಸು ಕಂಡವರಲ್ಲ. ಅವರು ಓದಿನಲ್ಲಿ ತುಂಬ ಚಾಣಕ್ಯ, ಇಂಜಿನಿಯರಿಂಗ್ ಓದಿದ್ದರು. ಆದರೆ ಹೃದಯ ಮಾತ್ರ ಯಾವಾಗಲೂ ಕಲೆಯ ಕಡೆ ಎಳೆಯುತ್ತಿತ್ತು. ಕಾಲೇಜಿನ ದಿನದಲ್ಲಿ ಸಣ್ಣ ಸಣ್ಣ ಸ್ಟೇಜ್ ಶೋ, ಕಾಮಿಡಿ ಸ್ಟೇಜ್ನಲ್ಲಿ ಭಾಗವಹಿಸುವುದು. ಅಲ್ಲಿ ಅವರು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರಿತರು. ಜನರಿಗೆ ಭಾಷೆ ಅರ್ಥವಾಗದಿದ್ದರೂ ನಗು ಅರ್ಥವಾಗುತ್ತದೆ. ಅದೇ ಆಲೋಚನೆಯಿಂದ ಸ್ನೇಹಿತರೆ, ಮಿಸ್ಟರ್ ಬಿನ್ ಅನ್ನೋ ಪಾತ್ರ ಹುಟ್ಟಿದ್ದು. ಮಿಸ್ಟರ್ ಬಿನ್ ಮಾತನಾಡುವುದೇ ಇಲ್ಲ. ಮಾತನಾಡಿದರೂ ಒಂದೆರಡು ಪದ, ಅಸ್ಪಷ್ಟ ಧ್ವನಿ. ಆದರೆ ಅವರ ಮುಖಭಾವನೆ, ಚಿಕ್ಕ ಚಿಕ್ಕ ಕ್ರಿಯೆಗಳು, ಸಾಮಾನ್ಯ ಜೀವನದ ಸಣ್ಣ ಸಣ್ಣ ಸಮಸ್ಯೆಗಳನ್ನು ದೊಡ್ಡದಾಗಿ ಮಾಡಿಕೊಳ್ಳುವ ರೀತಿ, ಇವೆಲ್ಲ ಈ ಪಾತ್ರದ ಜೀವ. ಮೊದಲ ಬಾರಿ ಮಿಸ್ಟರ್ ಬಿನ್ ಟಿವಿಯಲ್ಲಿ ಬಂದಾಗ ಜನರಿಗೆ ಸ್ವಲ್ಪ ವಿಚಿತ್ರ ಅನಿಸಿತ್ತು. ಇವನು ಮಾತನಾಡಲ್ಲ, ಇದರಲ್ಲಿ ಏನು ಕಾಮಿಡಿ ಅನ್ನೋ ಪ್ರಶ್ನೆಗಳು ಕೇಳಿಬಂತು. ಆದರೆ ಸ್ನೇಹಿತರೆ, ಕೆಲವೇ ದಿನಗಳಲ್ಲಿ ಅದೇ ಮಿಸ್ಟರ್ ಬಿನ್ ಮನೆ ಮಾತಾದ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಮಿಸ್ಟರ್ ಬಿನ್ ನೋಡೋಕೆ ಕಾಯ್ತಿದ್ದರು. ಇಲ್ಲಿ ಒಂದು ಮುಖ್ಯ ವಿಚಾರ ಸ್ನೇಹಿತರೆ, ಮಿಸ್ಟರ್ ಬಿನ್ ಪಾತ್ರದಲ್ಲಿ ಯಾವುದೇ ದೊಡ್ಡ ಡೈಲಾಗ್ ಇಲ್ಲ, ದೊಡ್ಡ ಸೆಟ್ ಇಲ್ಲ, ಅತಿರೇಕದ ಕತೆ ಇಲ್ಲ. ಆದರೆ ಪ್ರತಿಯೊಂದು ಎಪಿಸೋಡ್ನಲ್ಲಿ ಸಾಮಾನ್ಯ ಮನುಷ್ಯನ ಜೀವನದ ಸಣ್ಣ ಸಣ್ಣ ಸಮಸ್ಯೆ, ಬಸ್ನಲ್ಲಿ ಕುಳಿತುಕೊಳ್ಳುವುದು, ಪರೀಕ್ಷೆ ಬರೆಯುವುದು, ಹೋಟೆಲ್ನಲ್ಲಿ ಊಟ ಮಾಡೋದು, ಬೀಚ್ಗೆ ಹೋಗೋದು, ಇದೆಲ್ಲ ನಮ್ಮ ದಿನನಿತ್ಯದ ವಿಷಯಗಳು. ಆದರೆ ಮಿಸ್ಟರ್ ಬಿನ್ ಅದನ್ನು ಮಾಡುವ ರೀತಿ ನಮ್ಮನ್ನು ನಗಿಸಿತು. ಸ್ನೇಹಿತರೆ, ಈ ಪಾತ್ರದ ಪರಿಣಾಮ ಎಷ್ಟೊಂದು ದೊಡ್ಡದಾಗುತ್ತೆ ಅಂದರೆ, ಮಿಸ್ಟರ್ ಬಿನ್ ಭಾಷೆಯ ಗಡಿ ದಾಟಿದ್ದ. ಇಂಗ್ಲೆಂಡ್ನಲ್ಲಿ ಅಷ್ಟೇ ಅಲ್ಲ, ಭಾರತ, ಆಫ್ರಿಕಾ, ಯುರೋಪ್, ಏಷ್ಯಾ ಎಲ್ಲ ಕಡೆ ಜನ ಮಿಸ್ಟರ್ ಬಿನ್ನನ್ನು ತಮ್ಮವನಂತೆ ಒಪ್ಪಿಕೊಂಡರು. ಏಕೆ ಅಂದರೆ ಇಲ್ಲಿ ಭಾಷೆ ಅಡ್ಡಿಯಾಗಲಿಲ್ಲ, ನಗು ಎಲ್ಲರಿಗೂ ಒಂದೇ. ಆದರೆ ಸ್ನೇಹಿತರೆ, ಈ ಯಶಸ್ಸಿನ ಹಿಂದೆ ರೋವನ್ ಅನುಭವಿಸಿದ್ದ ಒತ್ತಡವೂ ಇತ್ತು. ಜನರು ಅವರನ್ನು ಮಿಸ್ಟರ್ ಬಿನ್ ಆಗಿಯೇ ನೋಡ್ತಿದ್ದರು. ಬೇರೆ ಪಾತ್ರಗಳಲ್ಲಿ ಅವರು ನಟಿಸಿದಾಗಲೂ ಇವನು ಮಿಸ್ಟರ್ ಬಿನ್ ಅಲ್ವಾ ಅನ್ನೋ ದೃಷ್ಟಿ, ಇದು ಅವರಿಗೆ ಕೆಲವೊಮ್ಮೆ ಕಿರಿಕಿರಿ ತಂದಿತ್ತು. ಆದರೆ ಅವರು ಇದನ್ನು ಒಪ್ಪಿಕೊಂಡರು. ಈ ಪಾತ್ರ ನನಗೆ ಗೌರವ ಕೊಟ್ಟಿದೆ, ಜನರ ಪ್ರೀತಿ ಕೊಟ್ಟಿದೆ ಅಂತ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡರು. ಸ್ನೇಹಿತರೆ, ಮಿಸ್ಟರ್ ಬಿನ್ ಪಾತ್ರ ಕೇವಲ ನಗಿಸುವುದಕ್ಕಲ್ಲ, ಅದರೊಳಗೆ ಒಂದು ಸಣ್ಣ ಸಂದೇಶ ಇದೆ. ಜೀವನದಲ್ಲಿ ನಾವು ಎಷ್ಟೋ ಬಾರಿ ಸಣ್ಣ ವಿಷಯಗಳಿಗೆ ಕೋಪಗೊಳ್ಳುತ್ತೇವೆ, ಗಾಬರಿಯಾಗುತ್ತೇವೆ. ಆದರೆ ಮಿಸ್ಟರ್ ಬಿನ್ ನಮಗೆ ಹೇಳೋದು, ಜೀವನವನ್ನು ಸ್ವಲ್ಪ ಲಘುವಾಗಿ ತೆಗೆದುಕೊಳ್ಳಿ, ತಪ್ಪು ಮಾಡಿದರೂ ನಗುತ್ತಾ ಮುಂದೆ ಹೋಗಿ. ಕಾಲಕ್ರಮೇಣ ಮಿಸ್ಟರ್ ಬಿನ್ ಸಿನಿಮಾ ರೂಪದಲ್ಲೂ ಬಂತು. ದೊಡ್ಡ ಪರದೆಯ ಮೇಲೆ ಕೂಡ ಅದೇ ಮ್ಯಾಜಿಕ್. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ನಕ್ಕಿದರು. ರೋವನ್ ಅವರ ಶ್ರಮ, ತಾಳ್ಮೆ ಮತ್ತು ಅವರ ದುರ್ಬಲತೆಯನ್ನು ಶಕ್ತಿಯನ್ನಾಗಿ ಮಾಡಿಕೊಳ್ಳುವ ಗುಣ, ಇವೆಲ್ಲ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಕೊನೆಗೆ ಸ್ನೇಹಿತರೆ, ಮಿಸ್ಟರ್ ಬೀನ್ ಕಥೆಯ ಅಂತಿಮ ಹಂತಕ್ಕೆ ಬಂದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಜೀವನದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಅವಕಾಶಗಳು ಸಿಗುವುದಿಲ್ಲ. ಕೆಲವರಿಗೆ ಮಾತು ಸುಲಭ, ಕೆಲವರಿಗೆ ಕಷ್ಟ, ಕೆಲವರಿಗೆ ವೇದಿಕೆ ಸಿಗುತ್ತದೆ, ಕೆಲವರಿಗೆ ಸಿಗುವುದಿಲ್ಲ.
ಆದರೆ ನಿಮ್ಮೊಳಗಿನ ವಿಶೇಷತೆಯನ್ನು ನೀವು ಗುರುತಿಸಿದರೆ ಅದು ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ರೋವನ್ ತಮ್ಮ ಮಾತಿನ ದೌರ್ಬಲ್ಯವನ್ನು ತಮ್ಮ ಶಕ್ತಿಯನ್ನಾಗಿ ಬದಲಿಸಿಕೊಂಡರು. ಜಗತ್ತಿನ ಅತಿದೊಡ್ಡ ಕಾಮಿಡಿ ಪಾತ್ರವನ್ನು ಸೃಷ್ಟಿಸಿದರು. ಸ್ನೇಹಿತರೆ, ಮಿಸ್ಟರ್ ಬೀನ್ ನಮ್ಮನ್ನು ನಗಿಸುವುದಷ್ಟೇ ಅಲ್ಲ, ನಮಗೆ ಬದುಕನ್ನು ನೋಡುವ ದೃಷ್ಟಿಯನ್ನು ಬದಲಿಸಿದ್ದಾನೆ. ಸಮಸ್ಯೆ ಬಂದಾಗ ಸ್ವಲ್ಪ ನಗಿಸೋದನ್ನು ಕಲಿಸಿದ್ದಾನೆ. ಅದಕ್ಕೆ ಎಲ್ಲರಿಗೂ ಇಂದಿಗೂ ಮಿಸ್ಟರ್ ಬೀನ್ ಇಷ್ಟವಾಗುತ್ತಾನೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ನಮಗೆ ಮುಂದಿನ ಕಥೆಯನ್ನು ಇನ್ನೂ ಚೆನ್ನಾಗಿ ತರುವ ಶಕ್ತಿ ಕೊಡುತ್ತದೆ. ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸ್ಟೋರಿ ಪ್ಲಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.